ರಾಜ್ಯದ ಜಿಲ್ಲಾ ನೋಂದಣಿ ಕಚೇರಿಯಲ್ಲಿ ಕಂಪ್ಯೂಟರ್ ಡೇಟಾ ಆಪರೇಟರ್ ಆಗಿ ಕೆಲಸ ಮಾಡುವಂತಹ ಉದ್ಯೋಗಿಗಳಿಗೆ ಸರ್ಕಾರ ಕೆಲ ತಿಂಗಳಿಂದ ಸಂಬಳವನ್ನು ಹಾಕಿಲ್ಲ. ಹೀಗಾಗಿ ಅವರ ಜೀವನವೂ ಕೂಡ ಕಷ್ಟ ಆಗಿರುವಂಥದ್ದು. ಜೊತೆಗೆ ಅವರೀಗ ಪ್ರತಿಭಟನೆ ಕೂಡ ಬಹಿರಂಗವಾಗಿ ಪ್ರತಿಭಟನೆ ಮಾಡಲಿಕ್ಕೆ ತಯಾರಾಗಿದ್ದಾರೆ. ನಾವೀಗ ಹಾಸನದ ಜಿಲ್ಲಾ ನೋಂದಣಾ ಕಚೇರಿಯಲ್ಲಿ ಇರುವಂತಹ ಡೇಟಾ ಆಪರೇಟರ್ಸ್ಗಳನ್ನು ಮಾತಾಡ್ಸೋಣ. ಮೇಡಮ್ ಹೇಳಿ, ನಿಮಗೆ ಯಾವಾಗಿಂದ ಸ್ಯಾಲ್ರಿ ಆಗಿಲ್ಲ ಏನು ಅಂತ? ಸರ್, ನಮಗೆ 6 ತಿಂಗಳಿಂದ ಸಂಬಳ ಆಗಿಲ್ಲ. ಅಂದರೆ ಫೆಬ್ರವರಿನೂ ಸೇರಿ 6 ತಿಂಗಳಿಂದ ಸಂಬಳ ಆಗಿಲ್ಲ. ನಮಗೆ ಏನು CMS ಕಂಪನಿಯಿಂದ ಸಂಬಳ ಆಗಬೇಕಿತ್ತು, ಅದಾಗಿಲ್ಲ. ಅದರಿಂದ ತುಂಬ ಕಷ್ಟ ಆಗ್ತಿದೆ. ನಮ್ಮ ದೈನಂದಿನ ಖರ್ಚಾಗಲಿ, ಈಗ ಕೆಲವರು ಬಾಡಿಗೆ ಮನೇಲಿರ್ತಾರೆ, ಮಕ್ಕಳು ಫೀಸ್ ಕಟ್ಟೋದ್ರಿಂದಾಗಲಿ ಪ್ರತಿಯೊಂದಕ್ಕೂ ತುಂಬ ಕಷ್ಟ ಆಗ್ತಾಯಿದೆ. ಆದರೂ ನಾವು ಅವ್ರ ಮೇಲೆ ಭರವಸೆ ಇಟ್ಟು ಮಾಡ್ತಾಯಿದ್ದೀವಿ. ಅದಕ್ಕೆ ಸರ್ಕಾರದವರು ಸ್ವಲ್ಪ ಏನು ನಾವು ಕೊಟ್ಟಿರೋ ಅಂತಹ ಏನು ಬೇಡಿಕೆಗಳಿದೆ ಅದನ್ನು ಪೂರೈಸಿ ನಮಗೂ ಸಂಬಳ ಕರೆಕ್ಟಾಗಿ ಆಗೋ ಥರ ನಮಗೆ ಸರ್ಕಾರದವರು ಭರವಸೆ ಕೊಡಬೇಕು ಅಂತ ಹೇಳಿ ಕೇಳ್ತಾ ಇದ್ದೀನಿ. ನಮ್ಮ ಜಿಲ್ಲೆಯಲ್ಲಿ 34 ಜನ ಡೇಟಾ ಆಪರೇಟರ್ಸ್ ಇದ್ದೀವಿ. ನಮ್ಮದು ಡಿಸ್ಟ್ರಿಕ್ಟ್ ರಿಜಿಸ್ಟ್ರ್ ಆಫೀಸಲ್ಲಿ 5 ಜನ ಆಪರೇಟರ್ಸ್ ಇದ್ದೀವಿ. ತುಂಬ ಕಷ್ಟ ಆಗ್ತಿದೆ ಸರ್. ನಮಗಂತೂ ದಿನ ಖರ್ಚನ್ನ ನಿಭಾಯಿಸೋದೇ ತುಂಬ ಕಷ್ಟ ಆಗ್ತಾಯಿದೆ. ದಯವಿಟ್ಟು ಸರ್ಕಾರಕ್ಕೆ ಮನವಿ ಏನಂದರೆ, ನಮ್ಮದು ಏನು ಬೇಡಿಕೆಗಳಿದೆ ಹಾಗೆ ನಮ್ಮದು ಸಂಬಳ ಏನಿದೆ ತಿಂಗಳ ಅದು ಸರಿಯಾಗಿ ಬರೋ ರೀತಿ ನಮಗೆ ಏನು ನಾವು ಕೊಟ್ಟಿರೋ ಬೇಡಿಕೆಗಳನ್ನೆಲ್ಲ ಪೂರೈಸೋಕ್ಕೆ ನಾನು ಕೇಳ್ಕೊಳ್ತೀನಿ ಅವ್ರನ್ನ. ನೋಡ್ಬೋದು, ಈಗ ಹಾಸನದಲ್ಲಿ ಸುಮಾರು 34 ಜನ ರಿಜಿಸ್ಟ್ರಾರ್ ಆಫೀಸಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಜಿಲ್ಲಾ ನೋಂದಣಿ ಕಚೇರಿಯಲ್ಲಿ ಹಾಸನ ಜಿಲ್ಲೆಯಲ್ಲಿ. ಒಟ್ಟು ಇದೇ ರೀತಿ ರಾಜ್ಯದಲ್ಲೂ ಕೂಡ ಯಾರಿಗೂ ಕೂಡ 6 ತಿಂಗಳಿಂದ ಸಂಬಳ ಆಗಿಲ್ಲ. ಹೀಗಾಗಿ ಶಾಲಾ ಕಾಲೇಜುಗಳ ತಮ್ಮ ಮಕ್ಕಳ ಫೀಸ್ ಕಟ್ಟೋದು ಕೂಡ ಕಷ್ಟ ಆಗಿದೆ, ಜೀವನವೂ ಕೂಡ ಕಷ್ಟ ಆಗಿದೆ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಹೀಗಾಗಿ ಸರ್ಕಾರ ಒಂದು ವೇಳೆ ಈ ಬಗ್ಗೆ ಏನಾದರೂ ಕ್ರಮ ಕೈಗೊಳ್ಳಿಲ್ಲ ಅಂದರೆ, ಈಗ ನಾವು 6 ತಿಂಗಳಿಂದ ನಿರಂತರವಾಗಿ ಕೆಲಸ ಮಾಡ್ತಿದ್ದೇವೆ, ಯಾವುದೇ ಸ್ಟ್ರೈಕನ್ನು ಮಾಡಿಲ್ಲ, ಮುಂದೆ ಬಹಿರಂಗವಾಗಿ ನಾವು ಏನು ಸ್ಟ್ರೈಕನ್ನು ಮಾಡಲಿಕ್ಕೂ ಕೂಡ ರೆಡಿ ಆಗ್ತಿದ್ದೆ ಅನ್ನೋ ಮಾತನ್ನು ಹೇಳ್ತಾ ಇರುವಂಥದ್ದು. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ರಾಜ್ಯದ ಜಿಲ್ಲಾ ನೋಂದಣಿ ಕಚೇರಿಯಲ್ಲಿ ಕಂಪ್ಯೂಟರ್ ಡೇಟಾ ಆಪರೇಟರ್ ಆಗಿ ಕೆಲಸ ಮಾಡುವಂತಹ ಉದ್ಯೋಗಿಗಳಿಗೆ ಸರ್ಕಾರ ಕೆಲ ತಿಂಗಳಿಂದ ಸಂಬಳವನ್ನು ಹಾಕಿಲ್ಲ. ಹೀಗಾಗಿ ಅವರ ಜೀವನವೂ ಕೂಡ ಕಷ್ಟ ಆಗಿರುವಂಥದ್ದು. ಜೊತೆಗೆ ಅವರೀಗ ಪ್ರತಿಭಟನೆ ಕೂಡ ಬಹಿರಂಗವಾಗಿ ಪ್ರತಿಭಟನೆ ಮಾಡಲಿಕ್ಕೆ ತಯಾರಾಗಿದ್ದಾರೆ. ನಾವೀಗ ಹಾಸನದ ಜಿಲ್ಲಾ ನೋಂದಣಾ ಕಚೇರಿಯಲ್ಲಿ ಇರುವಂತಹ ಡೇಟಾ ಆಪರೇಟರ್ಸ್ಗಳನ್ನು ಮಾತಾಡ್ಸೋಣ. ಮೇಡಮ್ ಹೇಳಿ, ನಿಮಗೆ ಯಾವಾಗಿಂದ ಸ್ಯಾಲ್ರಿ ಆಗಿಲ್ಲ ಏನು ಅಂತ? ಸರ್, ನಮಗೆ 6 ತಿಂಗಳಿಂದ ಸಂಬಳ ಆಗಿಲ್ಲ. ಅಂದರೆ ಫೆಬ್ರವರಿನೂ ಸೇರಿ 6 ತಿಂಗಳಿಂದ ಸಂಬಳ ಆಗಿಲ್ಲ. ನಮಗೆ ಏನು CMS ಕಂಪನಿಯಿಂದ ಸಂಬಳ ಆಗಬೇಕಿತ್ತು, ಅದಾಗಿಲ್ಲ. ಅದರಿಂದ ತುಂಬ ಕಷ್ಟ ಆಗ್ತಿದೆ. ನಮ್ಮ ದೈನಂದಿನ ಖರ್ಚಾಗಲಿ, ಈಗ ಕೆಲವರು ಬಾಡಿಗೆ ಮನೇಲಿರ್ತಾರೆ, ಮಕ್ಕಳು ಫೀಸ್ ಕಟ್ಟೋದ್ರಿಂದಾಗಲಿ ಪ್ರತಿಯೊಂದಕ್ಕೂ ತುಂಬ ಕಷ್ಟ ಆಗ್ತಾಯಿದೆ. ಆದರೂ ನಾವು ಅವ್ರ ಮೇಲೆ ಭರವಸೆ ಇಟ್ಟು ಮಾಡ್ತಾಯಿದ್ದೀವಿ. ಅದಕ್ಕೆ ಸರ್ಕಾರದವರು ಸ್ವಲ್ಪ ಏನು ನಾವು ಕೊಟ್ಟಿರೋ ಅಂತಹ ಏನು ಬೇಡಿಕೆಗಳಿದೆ ಅದನ್ನು ಪೂರೈಸಿ ನಮಗೂ ಸಂಬಳ ಕರೆಕ್ಟಾಗಿ ಆಗೋ ಥರ ನಮಗೆ ಸರ್ಕಾರದವರು ಭರವಸೆ ಕೊಡಬೇಕು ಅಂತ ಹೇಳಿ ಕೇಳ್ತಾ ಇದ್ದೀನಿ. ನಮ್ಮ ಜಿಲ್ಲೆಯಲ್ಲಿ 34 ಜನ ಡೇಟಾ ಆಪರೇಟರ್ಸ್ ಇದ್ದೀವಿ. ನಮ್ಮದು ಡಿಸ್ಟ್ರಿಕ್ಟ್ ರಿಜಿಸ್ಟ್ರ್ ಆಫೀಸಲ್ಲಿ 5 ಜನ ಆಪರೇಟರ್ಸ್ ಇದ್ದೀವಿ. ತುಂಬ ಕಷ್ಟ ಆಗ್ತಿದೆ ಸರ್. ನಮಗಂತೂ ದಿನ ಖರ್ಚನ್ನ ನಿಭಾಯಿಸೋದೇ ತುಂಬ ಕಷ್ಟ ಆಗ್ತಾಯಿದೆ. ದಯವಿಟ್ಟು ಸರ್ಕಾರಕ್ಕೆ ಮನವಿ ಏನಂದರೆ, ನಮ್ಮದು ಏನು ಬೇಡಿಕೆಗಳಿದೆ ಹಾಗೆ ನಮ್ಮದು ಸಂಬಳ ಏನಿದೆ ತಿಂಗಳ ಅದು ಸರಿಯಾಗಿ ಬರೋ ರೀತಿ ನಮಗೆ ಏನು ನಾವು ಕೊಟ್ಟಿರೋ ಬೇಡಿಕೆಗಳನ್ನೆಲ್ಲ ಪೂರೈಸೋಕ್ಕೆ ನಾನು ಕೇಳ್ಕೊಳ್ತೀನಿ ಅವ್ರನ್ನ. ನೋಡ್ಬೋದು, ಈಗ ಹಾಸನದಲ್ಲಿ ಸುಮಾರು 34 ಜನ ರಿಜಿಸ್ಟ್ರಾರ್ ಆಫೀಸಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಜಿಲ್ಲಾ ನೋಂದಣಿ ಕಚೇರಿಯಲ್ಲಿ ಹಾಸನ ಜಿಲ್ಲೆಯಲ್ಲಿ. ಒಟ್ಟು ಇದೇ ರೀತಿ ರಾಜ್ಯದಲ್ಲೂ ಕೂಡ ಯಾರಿಗೂ ಕೂಡ 6 ತಿಂಗಳಿಂದ ಸಂಬಳ ಆಗಿಲ್ಲ. ಹೀಗಾಗಿ ಶಾಲಾ ಕಾಲೇಜುಗಳ ತಮ್ಮ ಮಕ್ಕಳ ಫೀಸ್ ಕಟ್ಟೋದು ಕೂಡ ಕಷ್ಟ ಆಗಿದೆ, ಜೀವನವೂ ಕೂಡ ಕಷ್ಟ ಆಗಿದೆ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಹೀಗಾಗಿ ಸರ್ಕಾರ ಒಂದು ವೇಳೆ ಈ ಬಗ್ಗೆ ಏನಾದರೂ ಕ್ರಮ ಕೈಗೊಳ್ಳಿಲ್ಲ ಅಂದರೆ, ಈಗ ನಾವು 6 ತಿಂಗಳಿಂದ ನಿರಂತರವಾಗಿ ಕೆಲಸ ಮಾಡ್ತಿದ್ದೇವೆ, ಯಾವುದೇ ಸ್ಟ್ರೈಕನ್ನು ಮಾಡಿಲ್ಲ, ಮುಂದೆ ಬಹಿರಂಗವಾಗಿ ನಾವು ಏನು ಸ್ಟ್ರೈಕನ್ನು ಮಾಡಲಿಕ್ಕೂ ಕೂಡ ರೆಡಿ ಆಗ್ತಿದ್ದೆ ಅನ್ನೋ ಮಾತನ್ನು ಹೇಳ್ತಾ ಇರುವಂಥದ್ದು. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ರಾಜ್ಯದ ಜಿಲ್ಲಾ ನೋಂದಣಿ ಕಚೇರಿಯಲ್ಲಿ ಕಂಪ್ಯೂಟರ್ ಡೇಟಾ ಆಪರೇಟರ್ ಆಗಿ ಕೆಲಸ ಮಾಡುವಂತಹ ಉದ್ಯೋಗಿಗಳಿಗೆ ಸರ್ಕಾರ ಕೆಲ ತಿಂಗಳಿಂದ ಸಂಬಳವನ್ನು ಹಾಕಿಲ್ಲ. ಹೀಗಾಗಿ ಅವರ ಜೀವನವೂ ಕೂಡ ಕಷ್ಟ ಆಗಿರುವಂಥದ್ದು. ಜೊತೆಗೆ ಅವರೀಗ ಪ್ರತಿಭಟನೆ ಕೂಡ ಬಹಿರಂಗವಾಗಿ ಪ್ರತಿಭಟನೆ ಮಾಡಲಿಕ್ಕೆ ತಯಾರಾಗಿದ್ದಾರೆ. ನಾವೀಗ ಹಾಸನದ ಜಿಲ್ಲಾ ನೋಂದಣಾ ಕಚೇರಿಯಲ್ಲಿ ಇರುವಂತಹ ಡೇಟಾ ಆಪರೇಟರ್ಸ್ಗಳನ್ನು ಮಾತಾಡ್ಸೋಣ. ಮೇಡಮ್ ಹೇಳಿ, ನಿಮಗೆ ಯಾವಾಗಿಂದ ಸ್ಯಾಲ್ರಿ ಆಗಿಲ್ಲ ಏನು ಅಂತ? ಸರ್, ನಮಗೆ 6 ತಿಂಗಳಿಂದ ಸಂಬಳ ಆಗಿಲ್ಲ. ಅಂದರೆ ಫೆಬ್ರವರಿನೂ ಸೇರಿ 6 ತಿಂಗಳಿಂದ ಸಂಬಳ ಆಗಿಲ್ಲ. ನಮಗೆ ಏನು CMS ಕಂಪನಿಯಿಂದ ಸಂಬಳ ಆಗಬೇಕಿತ್ತು, ಅದಾಗಿಲ್ಲ.
ಅದರಿಂದ ತುಂಬ ಕಷ್ಟ ಆಗ್ತಿದೆ. ನಮ್ಮ ದೈನಂದಿನ ಖರ್ಚಾಗಲಿ, ಈಗ ಕೆಲವ್ರು ಬಾಡಿಗೆ ಮನೇಲಿರ್ತಾರೆ, ಮಕ್ಕಳು ಫೀಸ್ ಕಟ್ಟೋದ್ರಿಂದಾಗಲಿ ಪ್ರತಿಯೊಂದಕ್ಕೂ ತುಂಬ ಕಷ್ಟ ಆಗ್ತಾ ಇದೆ. ಆದರೂ ನಾವು ಅವ್ರ ಮೇಲೆ ಭರವಸೆ ಇಟ್ಟು ಮಾಡ್ತಾ ಇದ್ದೀವಿ. ಅದಕ್ಕೆ ಸರ್ಕಾರದವರು ಸ್ವಲ್ಪ ಏನು ನಾವು ಕೊಟ್ಟಿರೋಂತಹ ಏನು ಬೇಡಿಕೆಗಳಿದೆ ಅದನ್ನು ಪೂರೈಸಿ ನಮಗೂ ಸಂಬಳ ಕರೆಕ್ಟಾಗಿ ಆಗೋ ಥರ ನಮಗೆ ಸರ್ಕಾರದವರು ಭರವಸೆ ಕೊಡಬೇಕು ಅಂತ ಹೇಳಿ ಕೇಳ್ತಾ ಇದ್ದೀನಿ. ನಮ್ಮ ಜಿಲ್ಲೆಯಲ್ಲಿ 34 ಜನ ಡೇಟಾ ಆಪರೇಟರ್ಸ್ ಇದ್ದೀವಿ. ನಮ್ಮದು ಡಿಸ್ಟ್ರಿಕ್ಟ್ ರಿಜಿಸ್ಟ್ರ್ ಆಫೀಸಲ್ಲಿ 5 ಜನ ಆಪರೇಟರ್ಸ್ ಇದ್ದೀವಿ. ತುಂಬ ಕಷ್ಟ ಆಗ್ತಿದೆ ಸರ್. ನಮಗಂತೂ ದಿನ ಖರ್ಚನ್ನ ನಿಭಾಯಿಸೋದೇ ತುಂಬ ಕಷ್ಟ ಆಗ್ತಾ ಇದೆ. ದಯವಿಟ್ಟು ಸರ್ಕಾರಕ್ಕೆ ಮನವಿ ಏನಂದರೆ, ನಮ್ದು ಏನು ಬೇಡಿಕೆಗಳಿದೆ ಹಾಗೆ ನಮ್ಮದು ಸಂಬಳ ಏನಿದೆ ತಿಂಗಳ ಅದು ಸರಿಯಾಗಿ ಬರೋ ರೀತಿ ನಮಗೆ ಏನು ನಾವು ಕೊಟ್ಟಿರೋ ಬೇಡಿಕೆಗಳನ್ನೆಲ್ಲ ಪೂರೈಸೋಕ್ಕೆ ನಾನು ಕೇಳ್ಕೊಳ್ತೀನಿ ಅವ್ರನ್ನ. ನೋಡ್ಬೋದು, ಈಗ ಹಾಸನದಲ್ಲಿ ಸುಮಾರು 34 ಜನ ರಿಜಿಸ್ಟ್ರಾರ್ ಆಫೀಸಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಜಿಲ್ಲಾ ನೋಂದಣಿ ಕಚೇರಿಯಲ್ಲಿ ಹಾಸನ ಜಿಲ್ಲೆಯಲ್ಲಿ. ಒಟ್ಟು ಇದೇ ರೀತಿ ರಾಜ್ಯದಲ್ಲೂ ಕೂಡ ಯಾರಿಗೂ ಕೂಡ 6 ತಿಂಗಳಿಂದ ಸಂಬಳ ಆಗಿಲ್ಲ. ಹೀಗಾಗಿ ಶಾಲಾ ಕಾಲೇಜುಗಳ ತಮ್ಮ ಮಕ್ಕಳ ಫೀಸ್ ಕಟ್ಟೋದು ಕೂಡ ಕಷ್ಟ ಆಗಿದೆ, ಜೀವನವೂ ಕೂಡ ಕಷ್ಟ ಆಗಿದೆ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಹೀಗಾಗಿ ಸರ್ಕಾರ ಒಂದು ವೇಳೆ ಈ ಬಗ್ಗೆ ಏನಾದರೂ ಕ್ರಮ ಕೈಗೊಳ್ಳಿಲ್ಲ ಅಂದರೆ, ಈಗ ನಾವು 6 ತಿಂಗಳಿಂದ ನಿರಂತರವಾಗಿ ಕೆಲಸ ಮಾಡ್ತಿದ್ದೇವೆ, ಯಾವುದೇ ಸ್ಟ್ರೈಕನ್ನು ಮಾಡಿಲ್ಲ, ಮುಂದೆ ಬಹಿರಂಗವಾಗಿ ನಾವು ಏನು ಸ್ಟ್ರೈಕನ್ನು ಮಾಡಲಿಕ್ಕೂ ಕೂಡ ರೆಡಿ ಆಗ್ತಿದ್ದೆ ಅನ್ನೋ ಮಾತನ್ನು ಹೇಳ್ತಾ ಇರುವಂಥದ್ದು. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ರಾಜ್ಯದ ಜಿಲ್ಲಾ ನೋಂದಣಿ ಕಚೇರಿಯಲ್ಲಿ ಕಂಪ್ಯೂಟರ್ ಡೇಟಾ ಆಪರೇಟರ್ ಆಗಿ ಕೆಲಸ ಮಾಡುವಂತಹ ಉದ್ಯೋಗಿಗಳಿಗೆ ಸರ್ಕಾರ ಕೆಲ ತಿಂಗಳಿಂದ ಸಂಬಳವನ್ನು ಹಾಕಿಲ್ಲ. ಹೀಗಾಗಿ ಅವರ ಜೀವನವೂ ಕೂಡ ಕಷ್ಟ ಆಗಿರುವಂಥದ್ದು. ಜೊತೆಗೆ ಅವರೀಗ ಪ್ರತಿಭಟನೆ ಕೂಡ ಬಹಿರಂಗವಾಗಿ ಪ್ರತಿಭಟನೆ ಮಾಡಲಿಕ್ಕೆ ತಯಾರಾಗಿದ್ದಾರೆ. ನಾವೀಗ ಹಾಸನದ ಜಿಲ್ಲಾ ನೋಂದಣ ಕಚೇರಿಯಲ್ಲಿ ಇರುವಂತಹ ಡೇಟಾ ಆಪರೇಟರ್ಸ್ಗಳನ್ನು ಮಾತಾಡ್ಸೋಣ. ಮೇಡಮ್ ಹೇಳಿ, ನಿಮಗೆ ಯಾವಾಗಿಂದ ಸ್ಯಾಲ್ರಿ ಆಗಿಲ್ಲ ಏನು ಅಂತ? ಸರ್, ನಮಗೆ 6 ತಿಂಗಳಿಂದ ಸಂಬಳ ಆಗಿಲ್ಲ, ಅಂದರೆ ಫೆಬ್ರವರಿನೂ ಸೇರಿ 6 ತಿಂಗಳಿಂದ ಸಂಬಳ ಆಗಿಲ್ಲ. ನಮಗೆ ಏನು CMS ಕಂಪನಿಯಿಂದ ಸಂಬಳ ಆಗಬೇಕಿತ್ತು ಅದಾಗಿಲ್ಲ. ಅದರಿಂದ ತುಂಬ ಕಷ್ಟ ಆಗ್ತಿದೆ. ನಮ್ಮ ದೈನಂದಿನ ಖರ್ಚಾಗಲಿ, ಈಗ ಕೆಲವ್ರು ಬಾಡಿಗೆ ಮನೇಲಿರ್ತಾರೆ, ಮಕ್ಕಳು ಫೀಸ್ ಕಟ್ಟೋದ್ರಿಂದಾಗಲಿ ಪ್ರತಿಯೊಂದಕ್ಕೂ ತುಂಬ ಕಷ್ಟ ಆಗ್ತಾ ಇದೆ. ಆದರೂ ನಾವು ಅವ್ರ ಮೇಲೆ ಭರವಸೆ ಇಟ್ಟು ಮಾಡ್ತಾ ಇದ್ದೀವಿ. ಅದಕ್ಕೆ ಸರ್ಕಾರದವರು ಸ್ವಲ್ಪ ಏನು ನಾವು ಕೊಟ್ಟಿರೋಂತಹ ಏನು ಬೇಡಿಕೆಗಳಿದೆ ಅದನ್ನು ಪೂರೈಸಿ ನಮಗೂ ಸಂಬಳ ಕರೆಕ್ಟಾಗಿ ಆಗೋ ಥರ ನಮಗೆ ಸರ್ಕಾರದವರು ಭರವಸೆ ಕೊಡಬೇಕು ಅಂತ ಹೇಳಿ ಕೇಳ್ತಾ ಇದ್ದೀನಿ. ನಮ್ಮ ಜಿಲ್ಲೆಯಲ್ಲಿ 34 ಜನ ಡೇಟಾ ಆಪರೇಟರ್ಸ್ ಇದ್ದೀವಿ. ನಮ್ಮದು ಡಿಸ್ಟ್ರಿಕ್ಟ್ ರಿಜಿಸ್ಟ್ರ್ ಆಫೀಸಲ್ಲಿ 5 ಜನ ಆಪರೇಟರ್ಸ್ ಇದ್ದೀವಿ. ತುಂಬ ಕಷ್ಟ ಆಗ್ತಿದೆ ಸರ್. ನಮಗಂತೂ ದಿನ ಖರ್ಚನ್ನ ನಿಭಾಯಿಸೋದೇ ತುಂಬ ಕಷ್ಟ ಆಗ್ತಾ ಇದೆ. ದಯವಿಟ್ಟು ಸರ್ಕಾರಕ್ಕೆ ಮನವಿ ಏನಂದರೆ, ನಮ್ಮದು ಏನು ಬೇಡಿಕೆಗಳಿದೆ ಹಾಗೆ ನಮ್ಮದು ಸಂಬಳ ಏನಿದೆ ತಿಂಗಳ ಅದು ಸರಿಯಾಗಿ ಬರೋ ರೀತಿ ನಮಗೆ ಏನು ನಾವು ಕೊಟ್ಟಿರೋ ಬೇಡಿಕೆಗಳನ್ನೆಲ್ಲ ಪೂರೈಸೋಕ್ಕೆ ನಾನು ಕೇಳ್ಕೊಳ್ತೀನಿ ಅವ್ರನ್ನ. ನೋಡ್ಬೋದು, ಈಗ ಹಾಸನದಲ್ಲಿ ಸುಮಾರು 34 ಜನ ರಿಜಿಸ್ಟ್ರಾರ್ ಆಫೀಸಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಜಿಲ್ಲಾ ನೋಂದಣಿ ಕಚೇರಿಯಲ್ಲಿ ಹಾಸನ ಜಿಲ್ಲೆಯಲ್ಲಿ. ಒಟ್ಟು ಇದೇ ರೀತಿ ರಾಜ್ಯದಲ್ಲೂ ಕೂಡ ಯಾರಿಗೂ ಕೂಡ 6 ತಿಂಗಳಿಂದ ಸಂಬಳ ಆಗಿಲ್ಲ. ಹೀಗಾಗಿ ಶಾಲಾ ಕಾಲೇಜುಗಳ ತಮ್ಮ ಮಕ್ಕಳ ಫೀಸ್ ಕಟ್ಟೋದು ಕೂಡ ಕಷ್ಟ ಆಗಿದೆ, ಜೀವನವೂ ಕೂಡ ಕಷ್ಟ ಆಗಿದೆ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಹೀಗಾಗಿ ಸರ್ಕಾರ ಒಂದು ವೇಳೆ ಈ ಬಗ್ಗೆ ಏನಾದರೂ ಕ್ರಮ ಕೈಗೊಳ್ಳಿಲ್ಲ ಅಂದರೆ, ಈಗ ನಾವು 6 ತಿಂಗಳಿಂದ ನಿರಂತರವಾಗಿ ಕೆಲಸ ಮಾಡ್ತಿದ್ದೇವೆ, ಯಾವುದೇ ಸ್ಟ್ರೈಕನ್ನು ಮಾಡಿಲ್ಲ, ಮುಂದೆ ಬಹಿರಂಗವಾಗಿ ನಾವು ಏನು ಸ್ಟ್ರೈಕನ್ನು ಮಾಡಲಿಕ್ಕೂ ಕೂಡ ರೆಡಿ ಆಗ್ತಿದ್ದೆ ಅನ್ನೋ ಮಾತನ್ನು ಹೇಳ್ತಾ ಇರುವಂಥದ್ದು. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ.